ನಮಸ್ತೆ. ತಿಂಗಳ ಕೊನೆ 31/1/2024 ಬುಧವಾರ ಕೃಷ್ಣ ಪಕ್ಷ. ಪಂಚಮಿ ತಿಥಿ ಇದೆ 11:37ವರೆಗೂ, ಅಂದರೆ 11 ಗಂಟೆ 36 ನಿಮಿಷ 17 ಸೆಕೆಂಡ್ವರೆಗೂ. ಆಮೇಲೆ ಬರುವಂಥದ್ದು ಷಷ್ಠಿ, ಅಂದರೆ 6ನೇ ತಿಥಿ. ಇವತ್ತಿನ ನಕ್ಷತ್ರ ಹಸ್ತ. ಹಸ್ತ ನಕ್ಷತ್ರ ಬೆಳಗ್ಗೆ ಸೂರ್ಯೋದಯದಿಂದ ಅಂದರೆ 6:46ರಿಂದ ರಾತ್ರಿ 1 ಗಂಟೆ 7 ನಿಮಿಷ 33 ಸೆಕೆಂಡ್ವರೆಗೆ ಇರುತ್ತದೆ. ಆಮೇಲೆ ಬರೋದು ಚಿತ್ತಾ ನಕ್ಷತ್ರ. ಇವತ್ತಿನ ದಿನ ಪ್ರಕಾರ ಪಂಚಮಿ ಶುಭವಾಗಿದೆ. ಆದರೂ ಹಸ್ತ ನಕ್ಷತ್ರ 50% ಮಾತ್ರನೇ ಚೆನ್ನಾಗಿರೋದು. ಯಾಕೆಂತಂದರೆ ಮರಣ ಮತ್ತು ಕಾರ್ಯಸಿದ್ಧಿ ಅಂತ 2 ಥರ ವಿಷಯಗಳಿದೆ. ಆನಂತರ ಅಂದರೆ ರಾತ್ರಿ 1 ಗಂಟೆ 7 ನಿಮಿಷ 33 ಸೆಕೆಂಡಿನ ನಂತರ ಚಿತ್ತಾ ನಕ್ಷತ್ರ ಸಿದ್ಧಿಯು ಮೃತ್ಯುವು ಬಂದಿದೆ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಆದ್ದರಿಂದ ಶುಭ ಕಾರ್ಯಗಳು ಮಾಡೋಕ್ಕೆ ಎಲ್ಲ ಇದ್ದರೂ, ಪಂಚಮಿ ಹಸ್ತ ಎಲ್ಲ ಇದ್ದರೂ 50% ಮಾತ್ರನೇ ಚೆನ್ನಾಗಿದೆ. ಯೋಚನೆ ಮಾಡಿಕೊಳ್ಳಿ. ಮತ್ತಷ್ಟು ವಿಷಯಗಳನ್ನ ಇವತ್ತು ನೋಡೋಣ. ನಕ್ಷತ್ರ ಪಾದಗಳು. ಇವತ್ತಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಎಲ್ಲಿವರೆಗೂ ಅಂತಂದರೆ ದಿನ ಪೂರ್ತಿ ಕನ್ಯಾ ರಾಶಿನೇ. ಬೆಳಗ್ಗೆ 6:46ರಿಂದ 11:39ವರೆಗೂ ಹಸ್ತ ನಕ್ಷತ್ರ 2ನೇ ಪಾದ. 11:39ನ ಮೇಲೆ ಸಂಜೆ 6:24ವರೆಗೂ ಹಸ್ತ ನಕ್ಷತ್ರ 3ನೇ ಪಾದ. ಆ ನಂತರ ರಾತ್ರಿ 1:08ವರೆಗೂ ಹಸ್ತ ನಕ್ಷತ್ರ 4ನೇ ಪಾದ. ರಾತ್ರಿ 1:08ರಿಂದ ಚಿತ್ತಾ ನಕ್ಷತ್ರ 1ನೇ ಪಾದ. ಇದು ಕನ್ಯಾ ರಾಶಿಯಲ್ಲೇ ಬರುತ್ತದೆ. ಇದೇ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮತ್ತು ಷಷ್ಠಿ ತಿಥಿ ಇದು ನಾಳೆಯೂ ಇರುತ್ತದೆ. ಅಂತಂದರೆ 1ನೇ ತಾರೀಕು ಇರುತ್ತದೆ. ನಾಳೆ ಷಷ್ಠಿ ತಿಥಿ ಮಧ್ಯಾಹ್ನ 2 ಗಂಟೆ 3 ನಿಮಿಷ 46 ಸೆಕೆಂಡ್ವರೆಗಿದೆ. ಚಿತ್ತಾ ನಕ್ಷತ್ರ ನಾಳೆ ರಾತ್ರಿ ಅಂದರೆ ಬೆಳಗಿನ ಜಾವ ಲೇಟ್ ನೈಟು 3 ಗಂಟೆ 48 ನಿಮಿಷ 48 ಸೆಕೆಂಡ್ವರೆಗಿದೆ. ನಾಳೆ ಇರುವಂಥ ಈ ಚಿತ್ತಾ ನಕ್ಷತ್ರ ಕಾರ್ಯನಾಶವನ್ನು ಕೊಡುತ್ತದೆ. ಇದು ರಾತ್ರಿ ಅಂದರೆ 12 ಗಂಟೆ ಎಲ್ಲ ದಾಟಿ ಲೇಟ್ ನೈಟ್ 3:49ವರೆಗೂ. ಆನಂತರ ಸ್ವಾತಿ ನಕ್ಷತ್ರ ಬರುತ್ತದೆ. ಅದು ಅಮೃತವು ಲಾಭವು ಕೊಡುತ್ತದೆ. ಆದ್ದರಿಂದ ನಾಳೆನೂ ಕೂಡ ಶುಭವಾಗಿಲ್ಲ. ಈ ರೀತಿ ಇರೋದನ್ನ ನಾಳೆ ನೋಡ್ಕೊಳ್ಳಿ. ಈಗ ತಿರುಗಿ ನಾವು ಇವತ್ತಿನ ವಿಷಯಕ್ಕೆ ಬರೋಣ. ಅಂದರೆ 31ನೇ ತಾರೀಕಿಗೆ ಬರೋಣ. ಇದರಲ್ಲಿ 100% ಕೆಟ್ಟೋದು 100% ಒಳ್ಳೆಯದನ್ನೆಲ್ಲ ನೋಡ್ಕೊಳ್ಳೋಣ. ಬೆಳಗ್ಗೆ 6:46ರಿಂದ ಕುಂಭರಾಶಿಯವರಿಗೆ ದೋಷವಿದೆ, ಚಂದ್ರಾಷ್ಟಮ ಅಂತ. ಅಂದರೆ ನಿಮ್ಮ ರಾಶಿಗೆ 8ನೇ ರಾಶಿಯಲ್ಲಿ ಚಂದ್ರನಿರುತ್ತದೆ. ಅದನ್ನೇ ಚಂದ್ರಾಷ್ಟಮ ಅಂತ ಅಂತೀವಿ. ಅಂದರೆ ಏನಂತಂದರೆ ಕನ್ಯಾ ರಾಶಿಯಲ್ಲಿ ಇವತ್ತು ಚಂದ್ರನಿರೋದರಿಂದ ಕುಂಭರಾಶಿಯವರಿಗೆ ದೋಷ. ಕುಂಭರಾಶಿಯಲ್ಲಿ ಇರುವ ನಕ್ಷತ್ರಗಳು ಒಟ್ಟು 3. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ. ಶತಭಿಷ ನಕ್ಷತ್ರದ ಒಟ್ಟು 4 ಪಾದಗಳು. ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದಗಳು. ಇಷ್ಟು ನಕ್ಷತ್ರದವರೆಗೆ ದೋಷವಿದೆ. ಆದ್ದರಿಂದಾಗಿ ನೀವೆಲ್ಲ ಸ್ವಲ್ಪ ಗಮನ ಕೊಡಿ. ಬೆಳಗ್ಗೆ 7:34ರಿಂದ 9:22ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ಆದ್ದರಿಂದಾಗಿ ಹಸ್ತ ನಕ್ಷತ್ರದವರು ಸ್ವಲ್ಪ ಪರಿಹಾರ ಮಾಡಿಕೊಳ್ಳೋದು ಉತ್ತಮ, ಪೂಜೆ ಮಾಡಿಕೊಳ್ಳೋದು ಉತ್ತಮ, ಅಥವಾ ಧ್ಯಾನ ಆದರೂ ಮಾಡಿಕೊಳ್ಳಿ. ಈ ವಾರ್ಜಿಯ ಅನ್ನುವ ನಕ್ಷತ್ರ ವಿಷಘಟಿಕಾ ಕಾಲ ಇರುವ ಸಮಯದಲ್ಲೇ ಅಂದರೆ 9:22ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆದರೆ 8:13ರಿಂದ 9:40ವರೆಗೂ ಯಮಗಂಡ ಕಾಲವಿದೆ. ಅಂದರೆ ಏನರ್ಥ ಅಂತಂದರೆ ನಕ್ಷತ್ರ ವಿಷಘಟಿಕಾ ಕಾಲದ ಜೊತೆ ಯಮಗಂಡ ಕಾಲವು ಸೇರೋದರಿಂದ ಖಂಡಿತವಾಗಿಯೂ ಈ ಸಮಯ ದೋಷ. ಆದ್ದರಿಂದಾಗಿ 9:40 ಮೇಲೇ ಒಳ್ಳೆಯ ಟೈಮ್ ಬರುತ್ತೆ. ಅದನ್ನು ಮುಂದೆ ನೋಡೋಣ. ಮತ್ತು ದುರ್ಮುಹೂರ್ತ ಬರುತ್ತದೆ ಮಧ್ಯಾಹ್ನ 12:10ರಿಂದ 12:56ವರೆಗೂ. ಆನಂತರ ನೋಡುವಂಥದ್ದು 12:33ರಿಂದ 2 ಗಂಟೆ PM ಮಧ್ಯಾಹ್ನದವರೆಗೂ ರಾಹು ಕಾಲ. 12:56ವರೆಗೂ ದುರ್ಮುಹೂರ್ತವಿದೆ. ಅದರ ಜೊತೆಯಲ್ಲಿ ರಾಹು ಕಾಲ 12:33ರಿಂದ ಸೇರಿಕೊಳ್ತದೆ. ಇದರಲ್ಲೇ ಅಪಾಯಕಾರಿ ಸಮಯ ಅಂತಂದರೆ 12:33ರಿಂದ 12:56. ನಂತರ ನೋಡುವಂಥದ್ದು ಮೃತ್ಯು ಪಂಚಕ ಅಂತ. ರಾತ್ರಿ 1 ಗಂಟೆ 8 ನಿಮಿಷದಿಂದ 1:22ವರೆಗೂ ಆ ಸಮಯ ಅಂದರೆ 14 ನಿಮಿಷಗಳು ಮೃತ್ಯು ಇದೆ. ಇದು ಶುಭವಲ್ಲ, ಅಶುಭ.
ಅದೇ ಥರ ಬೆಳಗಿನ ಜಾವಕ್ಕೆ ಹೋದರೆ 5:13 AM ಮೇಲೆ ಬೆಳಗ್ಗೆ 6:46ವರೆಗೂ ಅಂದರೆ ಸೂರ್ಯನು ಉದಯ ಆಗುವವರೆಗೂ ವಿಷವಿದೆ. ಅದರಿಂದಾಗಿ ಇವತ್ತಿನ ಬ್ರಹ್ಮ ಮುಹೂರ್ತ ಉಪಯೋಗವಾಗಿ ಶುಭಕರವಾಗಿ ಇಲ್ಲ ಅಂತ ನೋಡ್ಕೊಳ್ಳಿ. ಈಗ ನಾವು ಶುಭ ಸಮಯವನ್ನು ನೋಡೋಣ. ಇರೋದರಲ್ಲಿ ಇವತ್ತೆಲ್ಲ 50% ಅಂತ ನಾವು ಅಂದರೂ ಶುಭ ಸಮಯವನ್ನು ನೋಡಲೇಬೇಕು, ಕಾಯಲೇಬೇಕು. ಯಾಕೆಂತಂದರೆ ನಾವು ಹೇಳಿದಂಥ ಪಂಚಮಿ ಒಳ್ಳೆಯ ತಿಥಿ, ಶುಭ ತಿಥಿನೇ. ಆದರೂ ಹಸ್ತ ನಕ್ಷತ್ರ ಇವತ್ತು ಬಂದಿರುವ ದಿನದಲ್ಲಿ 50% ಮಾತ್ರನೇ ಚೆನ್ನಾಗಿದೆ. ಆದ್ದರಿಂದ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಆದ್ದರಿಂದ ಇದರಲ್ಲಿ ಒಳ್ಳೆಯ ಸಮಯವನ್ನು ನೋಡೋಣ. 6:46ರಿಂದ 7:32, 9:42 AM ರಿಂದ 12:08 PM, ಮಧ್ಯಾಹ್ನ 2:02 ಸುಮಾರು 3 ಗಂಟೆಯ ಕಾಲಗಳು ಚೆನ್ನಾಗಿದೆ. ಆನಂತರ ರಾತ್ರಿ 1:24 ಮೇಲೆ 5:11ವರೆಗೂ ಶುಭವಾಗಿದೆ. ಈ ಸಮಯವನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಅಂದರೆ 1:24ರಿಂದ 5:11 ಮಾತ್ರ. ಆ ನಂತರ ವಿಷಕಾಲ, ವಾಕಿಂಗ್ ಹೋಗೋರೆಲ್ಲ ಸ್ವಲ್ಪ ಎಚ್ಚರವಾಗಿರಿ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಯಾವ ನಕ್ಷತ್ರ ಮತ್ತು ರಾಶಿಯವರಿಗೆ ಚೆನ್ನಾಗಿದೆ ಅಂತ ನಾವು ನೋಡೋಣ. ಇವತ್ತಿನ ತಾರಾಬಲ ಮತ್ತು ಚಂದ್ರಬಲವನ್ನು ನೋಡಬೇಕು ಅಂತಂದರೆ ಬೆಳಗ್ಗೆ 6:46ರಿಂದ ರಾತ್ರಿ 1:08 ಹೇಗಿರುತ್ತೆ ಅಂತ ನೋಡ್ತೀವಿ. ಆಮೇಲೆಲ್ಲ ಮಲಗಿರ್ತೀವಿ ಅಲ್ವಾ. ಆದ್ದರಿಂದ ಇವತ್ತಿನ ವಿಶೇಷಗಳಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ದಿನಪೂರ್ತಿ ಕ್ಷೇಮವು ಶತ್ರುನಾಶವು ಹಂಗಾಗಿ ಶುಭಕರವಾಗಿದೆ. ಕೆಲವು ಕಾರ್ಯಗಳನ್ನ ಮಾಡಬಹುದು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ವಿಪತ್ತು ಇದೆ. ಹಂಗಾಗಿ ಎಚ್ಚರ. ಗಾಡಿಗಳಲ್ಲಿ ಅಡುಗೆ ಮಾಡುವ ಹೆಣ್ಣುಮಕ್ಕಳು ಎಚ್ಚರವಾಗಿರಿ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ, ಸಂಪತ್ ಶತ್ರುನಾಶ ಶುಭಕರವಾಗಿದೆ ಇವತ್ತಿನ ದಿನ. ಕೃತಿಕಾ ನಕ್ಷತ್ರ ವೃಷಭರಾಶಿ, ಸಂಪತ್ತಿದೆ. ಸ್ವಲ್ಪ ಕಾರ್ಯಗಳಲ್ಲಿ ವಿಘ್ನ ಬರುತ್ತದೆ. ವಿನಾಯಕರನ್ನು ಪೂಜೆ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭರಾಶಿ, ಜನ್ಮತಾರೆ. ಖಂಡಿತ ನಿಮ್ಮ ನಕ್ಷತ್ರಕ್ಕೆ ಪೂಜೆ ಮಾಡಿಕೊಳ್ಳಿ. ನಕ್ಷತ್ರ ಶಾಂತಿಯೂ ಮಾಡ್ಕೋಬೋದು. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ, ಪರಮ ಮಿತ್ರಧಾರೆ. ಕಾರ್ಯವಿಘ್ನ ಆದರೂ ಪರವಾಗಿಲ್ಲ, ನಿಮಗೆ ಈ ದಿನ ಪರವಾಗಿಲ್ಲ ಅಂತ ನಾವು ಹೇಳಿದರೆ 50% ಚೆನ್ನಾಗಿದೆ ಈ ದಿನ ಅಂತ. ಆದರೂ ನಿಮಗೆ ಸ್ವಲ್ಪ ಪರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆ. ಆದ್ದರಿಂದ ಪರರಿಂದ ಮಿತ್ರರಿಂದ ಸಹಾಯ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ. ರೋಗ ಭಯ ಪರವಾಗಿಲ್ಲ, 50% ಇದೆ ಇವತ್ತು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ, ದಿನ ಉತ್ತಮವಾಗಿಲ್ಲ. ಆದ್ದರಿಂದ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ. ಖಂಡಿತ ಟೆನ್ಷನ್ ಇದೆ, ಆದರೂ ಲಾಭಕ್ಕೂ ತೊಂದರೆಗಳಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಉಂಟು. ಶುಭ ದಿನವಾಗಿದೆ ನಿಮಗೆ. ಶುಭ ದಿನ ಅಂತಂದರೆ ಇನ್ವೆಸ್ಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ. 50% ಚೆನ್ನಾಗಿದೆ, 50% ತೊಂದರೆ ಇದೆ ಅಂತ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಶುಭವಾಗಿಲ್ಲ, ಎಚ್ಚರ. ಮಖ ನಕ್ಷತ್ರ ಸಿಂಹರಾಶಿ, ಕ್ಷೇಮ, ಧನಹಾನಿ ಎಲ್ಲವೂ ಕೂಡಿ ಬಂದಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ವಿಪತ್ತು ಉಂಟು, ಧನಹಾನಿಯೂ ಉಂಟು, ಶುಭಕರವಾಗಿ ಇಲ್ಲದ ದಿನವಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಕೈಯಲ್ಲಿ ಏನಿದೆಯೋ ಬಂದಿದ್ದು ಏನಿದೆಯೋ ಭದ್ರವಾಗಿಟ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು, ಶರೀರ ಸುಖ ಎಲ್ಲವೂ ಅನುಕೂಲಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ನಿಮ್ಮ ನಕ್ಷತ್ರವನ್ನು ಹೇಳಿಕೊಂಡು ಪೂಜೆ ಮಾಡಿಸ್ಕೊಳ್ಳಿ. ಶರೀರ ಸುಖ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರ ತಾರೆಯಾಗಿದೆ. ಆದ್ದರಿಂದ ಅತಿಮಿತ್ರರು ಅಂತಂತೀವಿ. ಅತಿಮಿತ್ರರು ಹಂಗೆ ಅಂತಂದರೆ ಚಟ್ಟಿ ದೋಸ್ತು ಅಂತಂತೀವಿ. ಅಂಥವರಿಂದ ಅನುಕೂಲ. ಹಂಗಾಗಿ ಮಿತ್ರರಿಗೆ ಏನು ಮಾಡಿದಿರೋ ಇವತ್ತು ನಿಮ್ಮ ಕಷ್ಟಕ್ಕೆ ಕೇಳಿ ತಗೋಬೋದು. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತ ಶುಭಕರವಾಗಿದೆ, ಸ್ವಲ್ಪ ಖರ್ಚಿದೆ ಅಷ್ಟೇ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ವ್ಯಯ ಈ ರೀತಿ ಪರವಾಗಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ವ್ಯಯಗಳು ಇದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ. ಅದೇ ಸಮಯದಲ್ಲಿ ಇಷ್ಟಾರ್ಥ ಸಿದ್ಧಿಯೂ ಉಂಟು. ಆದ್ದರಿಂದ ಕೆಲವು ವಿಷಯಗಳನ್ನು ಎಚ್ಚರವಾಗಿರಿ. BP ಮಾತನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕತಾರೆ, ಅಂದರೆ ಅಷ್ಟು ಅನುಕೂಲಕರವಾಗಿಲ್ಲ. ಆದರೂ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ತಾನೇ ಬರುವಂಥದ್ದನ್ನು ಅನುಭವಿಸಿ. ಮೂಲ ನಕ್ಷತ್ರ ಧನುಸು ರಾಶಿ, ಕ್ಷೇಮ, ಉದ್ಯೋಗ ಅಭಿವೃದ್ಧಿ, ಅಂದರೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಉಂಟು. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಏಟು ಗಾಯಗಳೆಲ್ಲ ಬರುತ್ತದೆ.
ಅಂದರೆ ಜಾರುವ ದಿನವಿದು, ಎಚ್ಚರವಾಗಿರಿ. ಕೆಲಸ ಕಾರ್ಯಗಳ ಅಭಿವೃದ್ಧಿ ಉಂಟೇ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ. ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಇದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು. ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು, ಅದನ್ನೆಲ್ಲ ಗೆಲ್ಲಬಹುದು. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ. ಕಾರ್ಯಗಳಲ್ಲಿ ಅಡೆತಡೆ ಉಂಟು, ಖಂಡಿತ ಗಣಪತಿನ ಪೂಜೆ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿದೆ. ಆದ್ದರಿಂದ ಕೆಲವು ಕಾರ್ಯಗಳು ದೇವರ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ಆಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ರೋಗ ವೃದ್ಧಿ, ಆರೋಗ್ಯ ಮಾತ್ರ ಗಮನ ಕೊಟ್ಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಹಂಗಾಗಿ ಮಿತ್ರರಿಂದ ಸುಖ, ಮಿತ್ರರಿಂದ ಅನುಕೂಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 7 ಮತ್ತು 3ನೇ ಪಾದಗಳು, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಸರಿಯಾಗಿಲ್ಲ, ಎಚ್ಚರ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್. ಅದೇ ಸಮಯದಲ್ಲಿ ಸುಖವೂ ಉಂಟು, ಟೆನ್ಷನ್ ಬಿಟ್ಟುಬಿಟ್ರೆ ತೊಂದರೆ ಇಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ ತಾರೆಯಾಗಿದೆ, ಹಂಗಾಗಿ ಅನುಕೂಲ ಇಲ್ಲದ ದಿನವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕು. ಸ್ವಲ್ಪ ಎಚ್ಚರವಾಗಿದ್ದರೆ ಖಂಡಿತವಾಗಿ ಅನುಕೂಲ ಆಗುತ್ತದೆ. ಕಮೆಂಟ್ ಮಾಡಿದವರಿಗೂ, ಫ್ರೆಂಡ್ಸ್ಗಳಿಗೆಲ್ಲ ಕಳಿಸಿದವ್ರಿಗೂ ನಮ್ಮ ವಂದನೆಗಳು. ಸಪ್ರೇಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ. ನಮ್ಮ ಕಸ್ಟಮರು ನೋಡಿದವ್ರಿಗೆಲ್ಲ